ಶ್ರೀಗುರುಭ್ಯೋ ನಮಃ. ಹರಿ ಓಂ. ದೇವಮಂತ್ರಿ ವಿಶಾಲಾಕ್ಷಃ ಸದಾ ಲೋಕಹಿತೇ ರತಃ ಅನೇಕ ಶಿಷ್ಯ ಸಂಪೂರ್ಣಃ ಪೀಡಾಂ ಹರತು ಮೇ ಗುರುಃ. ಪ್ರಿಯ ವೀಕ್ಷಕ ಬಂಧುಗಳೆಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಗುರುಗ್ರಹರು ಇದೇ 14ರಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಿ ಸಂಚಾರ ಮಾಡೋದ್ರಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಈಗಾಗಲೇ ಹೇಳಿದ ಹಾಗೆ 2025 ಮೇ 14ರಂದು ರಾತ್ರಿ 9:48 ಗುರುಗ್ರಹರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸ್ತಾರೆ. ಸಾಮಾನ್ಯವಾಗಿ ಗುರುಗ್ರಹರು ಒಂದು ರಾಶಿಯಲ್ಲಿ 1 ವರ್ಷ ಸಂಚಾರ ಮಾಡ್ತಾರೆ. ಆದರೂ ಸಹ ಕೆಲವೊಮ್ಮೆ ಅತಿಚಾರ ಉಂಟಾಗಿ ಇದರಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಈ ವರ್ಷ ಕೂಡ ಹಾಗೇನೆ ಆಗ್ತಾ ಇದೆ. ಮೇ 14ರಿಂದ ವೃಷಭ ರಾಶಿಯಲ್ಲಿ ಸಂಚರಿಸುವ ಗುರುಗ್ರಹರು 2025 ಅಕ್ಟೋಬರ್ 18ಕ್ಕೇನೆ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶಿಸಿ ಸಂಚಾರ ಮಾಡ್ತಾರೆ. ನವೆಂಬರ್ 12ರಂದು ಕಟಕ ರಾಶಿಯಲ್ಲಿ ವಕ್ರವಾಗಿ, ಬಳಿಕ ಡಿಸೆಂಬರ್ 5ರಂದು ವಕ್ರಗತಿಯಲ್ಲಿಯೇ ಮಿಥುನ ರಾಶಿಗೆ ವಾಪಸ್ ಬರ್ತಾರೆ. ಬಳಿಕ 2026 ಮಾರ್ಚ್ 11ರಿಂದ ವಕ್ರತ್ವ ಮುಗಿದು ಮಿಥುನದಲ್ಲಿ ನೇರ ಸಂಚಾರವನ್ನು ಪ್ರಾರಂಭಿಸಿ 2026 ಜೂನ್ 2ರಂದು ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಗುರುಗ್ರಹರ ಈ ಅತಿಚಾರ ಸ್ಥಾನ ಬದಲಾವಣೆಗಳಿಂದ ಪ್ರಪಂಚದ ಮೇಲೆ ಹಲವು ಬಗೆಯ ಪರಿಣಾಮಗಳಾಗುತ್ತವೆ. ನೋಡಿ, ಗುರುವಿನ ಬಲ ಇದ್ದರೆ, ಅಂದರೆ ಜಾತಕದಲ್ಲಿ ಗುರು ಬಲಿಷ್ಠನಾಗಿದ್ದರೆ ಎಷ್ಟೇ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯ, ಉತ್ತಮ ಮಾರ್ಗದರ್ಶನ, ದೈವಬಲ ಜಾತಕರಿಗೆ ಸಿಗತ್ತೆ. ಅದೇ ನೀಚರಾಗಿದ್ದರೆ ಇವೆಲ್ಲ ಉಲ್ಟಾಪಲ್ಟಾ ಆಗಿಬಿಡುತ್ತೆ. ಜಗತ್ತಿನ ಮೇಲಾಗೋ ಪರಿಣಾಮಗಳ ಬಗ್ಗೆ ಹೇಳೋದಾದರೆ, ಗುರು ವಾಯುತತ್ವ ರಾಶಿಯಲ್ಲಿ ಸಂಚರಿಸೋ ಕಾರಣ ಚಂಡಮಾರುತ, ಕಾಡ್ಗಿಚ್ಚು, ಅಗ್ನಿ ಅವಘಡಗಳು ಉಂಟಾಗುತ್ತವೆ. ಗುರು ವಕ್ರಿಯಾದಾಗ ಷೇರು ಮಾರುಕಟ್ಟೆಯಲ್ಲಿ ಕೂಡ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ. ಇನ್ನು ಗಡಿಯಲ್ಲಿ ಈಗಾಗಲೇ ಶುರುವಾಗಿರ್ತಕ್ಕಂತಹ ಯುದ್ಧದ ಕಾರ್ಮೋಡ, ಭಯೋತ್ಪಾದಕರ ಅಟ್ಟಹಾಸ ಕೂಡ ಹೆಚ್ಚಾಗತ್ತೆ. ಹಾಗೂ ಅದನ್ನು ಹತ್ತಿಕ್ಕುವ ಶಕ್ತಿ, ಧೈರ್ಯ ಕೂಡ ನಮ್ಮ ಭಾರತದ ಸೈನಿಕರಿಗೆ ಸಿಗುತ್ತೆ. ವೀಕ್ಷಕರೇ, ಗುರುಗ್ರಹರು ಜೀವಕಾರಕರು, ವಿದ್ಯಾಕಾರಕರು, ಸಂತಾನಕ್ಕೂ ಕೂಡ ಕಾರಕರು. ಆಧ್ಯಾತ್ಮಿಕತೆಗೆ, ಆರ್ಥಿಕತೆಗೆ, ಮದುವೆ ಮುಂಜಿಗಳಿಗೆ, ಸಂಸಾರ ಸೌಖ್ಯಕ್ಕೆ ಗುರುಬಲ ಬೇಕೇ ಬೇಕಾಗುತ್ತೆ. ಗುರು ಚೆನ್ನಾಗಿದ್ದರೆ ಜೀವನದಲ್ಲಿ ಭಾಗ್ಯೋದಯವಾಗುತ್ತೆ. ಗುರು ಕೆಟ್ಟಿದ್ದರೆ ಆರೋಗ್ಯಕ್ಕೂ ಕೂಡ ತೊಂದರೆ ಆಗುತ್ತೆ. ನೋಡಿ, ಗುರು ಜೊತೆಗೆ ಶನಿ ಸೇರಿಕೊಂಡ್ರೆ ಅಸಿಡಿಟಿ ತೊಂದರೆ ಕೂಡ ಉಂಟಾಗುತ್ತೆ. ಇನ್ನು ಕಿವಿ, ಲಿವರ್ ತೊಂದರೆಗಳಿಗೂ ಕೂಡ ಗುರುಗ್ರಹರು ಕಾರಣರಾಗ್ತಾರೆ. ವೀಕ್ಷಕರೇ, ಗುರು ನಿಮ್ಮ ಜಾತಕದಲ್ಲಿ ನೀಚರಾಗಿದ್ದರೆ, ಗುರುಬಲ ನಿಮಗೆ ಇಲ್ಲ ಅನ್ನೋದಾದರೆ ಭಯ ಅಥವಾ ಬೇಸರವನ್ನು ಪಟ್ಕೊಳ್ತಕ್ಕಂತಹ ಅಗತ್ಯ ಇಲ್ಲ. ನಿಮ್ಮ ಇಷ್ಟದ ಗುರುಗಳಿಗೆ, ಯಾರೇ ಆಗಿರ್ಬೋದು, ಸಾಯಿಬಾಬಾ, ದತ್ತಾತ್ರೇಯ, ರಾಘವೇಂದ್ರ ಸ್ವಾಮಿ ಅಥವಾ ಮುನೀಶ್ವರರು, ಹೀಗೆ ಅಥವಾ ದಕ್ಷಿಣಾಮೂರ್ತಿ, ಹೀಗೆ ನಿಮ್ಮಿಷ್ಟದ ಗುರುವಿಗೆ ಬೆಲ್ಲ, ಹಳದಿ ವಸ್ತ್ರ, ಹಳದಿ ಪುಷ್ಪಗಳನ್ನು ಕೊಡಿ. ಗುರುಸ್ತೋತ್ರಗಳನ್ನು ಕೇಳಿ ಅಥವಾ ಪಠಿಸಿ. ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಕೇಳಿ. ಜೀವನದಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಳಿ. ಇದರಿಂದ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಮುಂದಿನ ವಿಡಿಯೋಗಳಲ್ಲಿ ಗುರುವಿನ ಸ್ಥಾನ ಬದಲಾವಣೆ ಹಾಗೂ ಗುರುವಿನ ಜೊತೆಗೆ ಇತರ ಗ್ರಹಗತಿಗಳ ಪರಿಣಾಮದಿಂದ 12 ರಾಶಿಗಳ ಮೇಲಾಗ್ತಕ್ಕಂತಹ ಶುಭ ಫಲಗಳನ್ನು ತಿಳಿಯೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು.